डीसीसी बँकेचे नवे अध्यक्ष आणि उपाध्यक्ष यांना आम्ही पूर्ण पाठिंबा आणि सहकार्य देऊ, असे अथणीचे आमदार लक्ष्मण सवदी म्हणाले। या निवडणुकीत विजय पराजयाचा प्रश्नच नाही, कारण ही सर्वानुमतेची निवड आहे, असे ते म्हणाले। डीसीसी बँकेच्या नव्या संचालक मंडळाच्या बैठकीनंतर पत्रकारांशी बोलताना त्यांनी सांगितले की डीसीसी बँक निवडणुकीची प्रक्रिया सोमवारी पूर्ण झाली। आरोप प्रत्यारोप ही निवडणुकीची नैसर्गिक प्रक्रिया आहे। ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ಪ್ರಕ್ರಿಯೆ ಬಹುದಿನಗಳಿಂದ ಪ್ರಾರಂಭ ಆಗಿ ಇವತ್ತು ಅಂತ್ಯ ಆಗಿದೆ। ನಿರ್ದೇಶಕರ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು, ಅನೇಕ ಚರ್ಚೆಗಳು, ವಾದ ವಿವಾದ, ಆರೋಪ ಪ್ರತ್ಯಾರೋಪ ಇವೆಲ್ಲ ಸಹಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವೆಲ್ಲ ನಡೆದು ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ। ಕೊನೆಯದಾಗಿ ಇವತ್ತು ಆಡಳಿತ ಮಂಡಳಿ ಎಲ್ಲ ಆಯ್ಕೆಯಾಗಿ ಬಂದ ಮೇಲೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರ ಚುನಾವಣೆ ನಿಗದಿಯಾಗಿತ್ತು। ನಿನ್ನಿನವರೆಗೂ ಕೂಡ ಅನೇಕ ಚರ್ಚೆಗಳು, ಸಾಧಕ ಬಾಧಕಗಳು, ಸಾಕಷ್ಟು ಅವಲೋಕನಗಳಾಗಿದ್ದಾವೆ। ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಾಸಾಹೇಬ್ ಜೊಲ್ಲೆ ಅವರನ್ನು, ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ ಅವರನ್ನು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿರ್ತಕ್ಕಂಥ ಕೆಲವೊಂದು ಕಡೆಯಿಂದ ಸೂಚನೆಗಳು ಬಂದಾಗ, ಕೆಲವೊಂದು ಕಡೆ ಸಹಮತಿ ಕೊಟ್ಟಾಗ ಅದು ಸರ್ವಾನುಮತದ ಆಯ್ಕೆ ಆಗುತ್ತೆ। ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಪ್ಪಿಗೆ ಮೇರೆಗೆ, ಎಲ್ಲರ ಸಹಮತದೊಂದಿಗೆ ಸಹಕಾರಿ ಕ್ಷೇತ್ರದಲ್ಲಿ ಅನುಭವ ಹೊಂದಿರತಕ್ಕಂಥ ಜೊಲ್ಲೆ ಅವರನ್ನು ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರನ್ನು ಮಾಡಿದರೆ ಬ್ಯಾಂಕು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಹುಸಿ ಆಗಬಾರ್ದು, ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಅವರನ್ನು ಅವಿರೋಧವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು, ಅದಕ್ಕೆ ಸಹಮತ ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸಿ, ಇದೊಂದು ಒಳ್ಳೆಯ ಬೆಳವಣಿಗೆ। ರಾಜ್ಯದಲ್ಲಿ 21 ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ। ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕು, ಸುಮಾರು 4 ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ। ತದನಂತರ ಬಾಗಲಕೋಟೆ, ಬಿಜಾಪುರ ಅನೇಕ ಬ್ಯಾಂಕ್ಗಳು ಬರ್ತವೆ। ಬಹುಶಃ ನಾವು ಒಂದು 30 ವರ್ಷದಿಂದ ಈ ಒಂದು ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ। ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ 5 ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದರು। ಅದೇ ಥರನಾಗಿ ಇವತ್ತು ರಮೇಶ್ ಕತ್ತಿಯವರು ಕೂಡ ಸುಮಾರು 40 ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆಯನ್ನು ಮಾಡಿದ್ದಾರೆ। ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವ್ರ ತಾಲೂಕಿನ ಜನರ ಆಸೆ ಮೇರೆಗೆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ। ಮಾಂತೇಶ್ ದೊಡ್ಡಗೌಡರು ಇರ್ಬೋದು, ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜೊಲ್ಲೆ ಅವರು ಇರ್ಬೋದು, ಕೆಲವೊಂದು ಹೊಸದಾಗಿ ಆಯ್ಕೆ ಬಂದಿರತಕ್ಕಂಥ ಶಾಸಕರು ಇದ್ದಾರೆ ಮತ್ತು ಗಣೇಶ್ ಹುಕ್ಕೇರಿಯವರು ಮೊದಲು ಒಂದು ಬಾರಿ ಆಗಿದ್ದರು, ಈಗ 2ನೇ ಬಾರಿಗೂ ಕೂಡ ಆಗಿದ್ದಾರೆ। ನಮ್ಮೆಲ್ಲರ ಬಯಕೆ ಏನಂದರೆ ಈ ಬ್ಯಾಂಕು ಗಟ್ಟಿ ಆಗಬೇಕು, ಜಿಲ್ಲೆಯ ಎಲ್ಲ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಂಡು ಯಾವುದೇ ವಿವಾದವನ್ನು ಸೃಷ್ಟಿ ಮಾಡಲಾರದೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ವಿ। ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಬೆಳೆಸಲಿಕ್ಕೆ ರಾಜ್ಯದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಒಯ್ಯಬೇಕು ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಇವತ್ತು ಅವಿರೋಧ ಆಯ್ಕೆ ಮಾಡಿದ್ವಿ। ನಾವು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ಕೋರ್ಕೊಂಡಿದ್ವಿ, ಈ ಬ್ಯಾಂಕಿಗೆ ಯಾವುದೇ ಥರದ ಧಕ್ಕೆ ಆಗಬಾರ್ದು,
ಬ್ಯಾಂಕ್ ಪ್ರಗತಿ ಆಗಬೇಕು, ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು. ಆ ನಿಟ್ಟಿನಲ್ಲಿ ನೀವು ಕೆಲಸಗಳನ್ನು ಮಾಡಬೇಕು. ನಿಮಗೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವೆಲ್ಲ ನಿರ್ದೇಶಕರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ. ಅವ್ರನ್ನೂ ಕೂಡ ಮನಸಾರಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆ ಕೂಡ ವ್ಯಕ್ತಪಡಿಸಿದ್ದಾರೆ. ಭವಿಷ್ಯದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ ಒಂದು ಸುಖಮಯ ದಾರಿಯಲ್ಲಿ ಸಾಗ್ತಿದೆ ಅಂತಕ್ಕಂಥ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸಿ ಇಲ್ಲಿ ಸೋಲು ಒಲಿವಿನ ಪ್ರಶ್ನೆ ಈ ಚುನಾವಣೆಯಲ್ಲಿ ಬರಲ್ಲ. ಇಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಮತಗಳ ಆಯ್ಕೆಯಾಗಿ ಮಾಡಿದರೆ ಅದು ಆ ಪ್ರಶ್ನೆ ಉದ್ಭವ ಆಕಿತ್ತು. ಇಲ್ಲಿ ಸರ್ವಾನುಮತದ ಆಯ್ಕೆ ಆಗಿದೆ. ಇಲ್ಲಿ ಸೋಲೋದೂ ಇಲ್ಲ, ಗೆಲ್ಲೋನೂ ಇಲ್ಲ. ಅಂದರೆ ನಿಮ್ಮ ಜೊತೆಗೆಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆ ಮಾಡಿದ್ದಾರೆ. ನಿಮ್ಮ ಚೌಪಡಿಯಲ್ಲಿದ್ದಂಥ ಹೆಸರಿನವರೇ ಅಧ್ಯಕ್ಷರಾದ ಅದನ್ನು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಬಟ್ ಯಾವಾಗಲೂ ನನ್ನ ಹತ್ರ ಒಂದು ಚೌಪಡಿ ಇರುತ್ತೆ. ಆ ಚೌಪಡಿಯಲ್ಲಿ ಏನೇನು ಬರೆದಿರ್ತಾನೆ ಅದು ಹಾಕೋದು ಬಂದಿದೆ, ಮುಂದೆ ಹಾಕೋದು ಹೋಗ್ತಿರ್ತಾರೆ. ಗಣೇಶ್ ಹುಕ್ಕೇರಿ ಹೆಸರು ಕೊನೆಗೆ ಕ್ಷಣವಾಗಿ ಆಗ್ತಿದೆ ಸರ್. ಗಣೇಶ್ ಹುಕ್ಕೇರಿ ಅವರು ಆಸಕ್ತಿ ತೋರಿಸಲಿಲ್ಲ. ಅವರು ಹಿರಿಯರಿದ್ದಾರೆ, ಕೆಲವೊಬ್ಬರು ಮಾಡ್ರಿ, ನಾವೆಲ್ಲ ಕೂಡಿ ಕೆಲಸ ಮಾಡೋಣ, ಒಬ್ರಿಗೊಬ್ರಿಗೆ ಸಹಕಾರ ಕೊಡೋಣ. ಅಧಿಕಾರ ದೊಡ್ಡದಲ್ಲ, ಪ್ರೀತಿ ವಿಶ್ವಾಸ ದೊಡ್ಡದು, ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನೋಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ. ತಾವೊಂದು ಮಾತು ಹೇಳಿದ್ರಿ ಸರ್, ನಮ್ಮವರೇ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ, ಚೌಪಡಿ ಐತಿ ಅಂತ ಆಗಲಿ. ನಮ್ಮವರೇ ಅಧ್ಯಕ್ಷರಾಗ್ತಾರೆ, ನಮ್ಮವರೇ ಉಪಾಧ್ಯಕ್ಷರಾಗ್ತಾರೆ ಅಂತ ಒಂದು ಹೇಳಿದ್ರಿ, ಒಂದು ಹೇಳಿಕೆ ನಮ್ಗೆ ಕೂಡ ಕೊಟ್ಟಿದ್ರಿ. ಈಗ ಅಣ್ಣ ಸಾಹೇಬ್ ಜೊಲ್ಲೆ ಪಾಕಿಸ್ತಾನದವ ಅಥವಾ ನಮ್ಮವ? ಅಲ್ಲ ನಿಮ್ಮ ಬನ ಇಲ್ಲ. ಆಮೇಲೆ ಅಲ್ಲ ನೀವೇ ವಿರೋಧ ಮಾಡಿದ್ರಿ, ನಿಮಗೆ ವಿರೋಧ ಮಾಡಿದವ್ರು ನೀವು ಅವ್ರಿಗೆ ವಿರೋಧ ಮಾಡಿದವ್ರು. ನೀವು ಆಂತರಿಕವಾಗಿ ಕೂತು ಕೇಳು, ನಿನಗೆಲ್ಲನೂ ಗೊತ್ತಾಗುತ್ತೆ. ರಾಜು ಕಾಯ್ಗೆ ಅವ್ರು ಯಾರಿದ್ರು, ಜೋಡೆತ್ತುಗಳತ್ತಿದ್ದೇವಲ್ಲ, ಈಗ ನಾನೇ ಕಳಿಸ್ಕೊಟ್ಟಿದ್ದು. ಅವ್ರು ಬಂದು ಈಗ ಉಪಾಧ್ಯಕ್ಷರಾಗಿರೋದು. ಇನ್ನೇನು ಬೇಕು? ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ದಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋದ್ರೆ ನಡೆದೇ ಇಲ್ಲ. ಇಲ್ಲಿ ಹೊಂದಾಣಿಕೆ ಮಾಡಬೇಕಾಗತ್ತೆ, ಒಬ್ರಿಗೊಬ್ರು ಸಹಕಾರ ಕೊಡಬೇಕು, ಒಂದಾಗಿ ಹೋಗಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಇದನ್ನು ಮಾಡಿದ್ವಿ. ಅದೇನು ಸಂಘರ್ಷ ಸ್ಟಾರ್ಟ್ ಆಗಿದೆ DCC ಬ್ಯಾಂಕದು, ಇಲ್ಲಿಗೆ ಮುಗಿತಾ ಅಥವಾ ಅದು ಮತ್ತು ಮುಂದಿನ ಜಿಲ್ಲಾ ರಾಜಕಾರಣ ಇದೇ ರೀತಿ? DCC ಬ್ಯಾಂಕಿನ ವ್ಯಾಪ್ತಿಗೆ ಇದು ಮುಗಿದಿದೆ, ಉಳಿದಿರ್ತಕ್ಕಂಥದ್ದು ನನಗಿನ್ನೂ ಹೊಳಿತಾ ಇಲ್ಲ. मी गेली 30 वर्षे या बँकेत सेवा दिली आहे आणि माझी ही सेवा पुढेही सुरू राहावी म्हणून अथनी मतदारसंघातील जनतेने मला पुन्हा निवडून दिले आहे, असे सवदी म्हणाले. विनोद कोलकार, KMM मराठी, बेळगाव.